ಸ್ನೇಹಿತರೆ, ಸೋಮನಾಥ ಸ್ವಾಭಿಮಾನ ಹಬ್ಬವು 1000 ವರ್ಷಗಳ ಹಿಂದೆ ಸಂಭವಿಸಿದ ವಿನಾಶದ ಸ್ಮರಣೆಗಾಗಿ ಅಲ್ಲ, ಇದು 1000 ವರ್ಷಗಳ ಪ್ರಯಾಣದ ಆಚರಣೆಯಾಗಿದೆ. ಜೊತೆಗೆ ಇದು ನಮ್ಮ ಭಾರತದ ಅಸ್ತಿತ್ವ ಮತ್ತು ಹೆಮ್ಮೆಯ ಆಚರಣೆಯಾಗಿದೆ. ಏಕೆಂದರೆ ಪ್ರತಿ ಹೆಜ್ಜೆ ಮತ್ತು ಪ್ರತಿಯೊಂದು ಕ್ಷಣದಲ್ಲಿ ಸೋಮನಾಥ ಮತ್ತು ಭಾರತದ ನಡುವೆ ನಾವು ವಿಶಿಷ್ಟ ಹೋಲಿಕೆಗಳನ್ನು ಕಾಣಬಹುದು. ಸೋಮನಾಥನನ್ನು ನಾಶ ಮಾಡಲು ಒಂದಲ್ಲ ಹಲವಾರು ಪ್ರಯತ್ನಗಳು ನಡೆದಿವೆ, ದುಷ್ಟ ಪ್ರಯತ್ನಗಳು ನಡೆದಿವೆ. ಅದೇ ರೀತಿ ವಿದೇಶಿ ಆಕ್ರಮಣಕಾರರು ಹಲವು ಶತಮಾನಗಳಿಂದ ಭಾರತವನ್ನು ನಾಶ ಮಾಡಲು ಪದೇ ಪದೇ ಪ್ರಯತ್ನ ನಡೆಯುತ್ತಲೇ ಇದೆ. ಆದರೆ ಸೋಮನಾಥ ಆಗಲಿ ಅಥವಾ ಭಾರತವಾಗಲಿ ನಾಶವಾಗಲಿಲ್ಲ. ಏಕೆಂದರೆ ಭಾರತ ಮತ್ತು ಭಾರತದ ನಂಬಿಕೆಯ ಕೇಂದ್ರಗಳು ಒಂದಕ್ಕೊಂದು ಹೆಣೆದುಕೊಂಡಿವೆ. ಸ್ನೇಹಿತರೆ, ನೀವು ಆ ಇತಿಹಾಸವನ್ನು ಒಮ್ಮೆ ಊಹಿಸಿ. ಇಂದಿನಿಂದ 1000 ವರ್ಷಗಳ ಹಿಂದೆ 1026ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಗಜ್ನಿ ಸೋಮನಾಥ ದೇವಾಲಯವನ್ನು ನಾಶ ಮಾಡಿದ. ಸೋಮನಾಥನನ್ನು ನಾಶ ಮಾಡಿದ್ದೇನೆಂದು ಅವನು ಭಾವಿಸಿದ್ದಾದರೆ ಕೆಲವೇ ವರ್ಷಗಳಲ್ಲಿಯೇ ಸೋಮನಾಥನ ಪುನರ್ನಿರ್ಮಾಣವಾಯಿತು. 12ನೇ ಶತಮಾನದಲ್ಲಿ ರಾಜಕುಮಾರ್ ಪಾಲ್ ದೇವಾಲಯವನ್ನು ಭವ್ಯವಾಗಿ ಜೀರ್ಣೋದ್ಧಾರಗೊಳಿಸಿದರು. ಆದರೆ 13ನೇ ಶತಮಾನದ ಕೊನೆಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಸೋಮನಾಥನ ಮೇಲೆ ಮತ್ತೊಮ್ಮೆ ದಾಳಿ ಮಾಡಲು ದುಸ್ಸಾಹಸ ಮಾಡಿದ. ಜಾಲೋರ್ನ ರಾವಲ್ ಖಿಲ್ಜಿ ಪಡೆಗಳ ವಿರುದ್ಧ ವೀರಾವೇಶದಿಂದ ಹೋರಾಡಿದ್ದನೆಂದು ಹೇಳಲಾಗುತ್ತದೆ. ಇದರ ತರುವಾಯ 14ನೇ ಶತಮಾನದ ಆರಂಭದಲ್ಲಿ ಜುನಾಗಢದ ರಾಜನಿಂದ ಸೋಮನಾಥನ ಪುನಃ ಪವಿತ್ರೀಕರಣವಾಯಿತು. 14ನೇ ಶತಮಾನದ ಕೊನೆಯ ವರ್ಷಗಳಲ್ಲಿ ಮುಜಫರ್ ಖಾನ್ ಮತ್ತೆ ಸೋಮನಾಥನ ಮೇಲೆ ದಾಳಿ ಮಾಡಿದನು. ಆದರೆ ಆ ದಾಳಿಯು ವಿಫಲವಾಯಿತು. 15ನೇ ಶತಮಾನದಲ್ಲಿ ಸುಲ್ತಾನ್ ಅಹಮದ್ ಶಾ ಸೋಮನಾಥ ದೇವಾಲಯವನ್ನು ಅಪವಿತ್ರಗೊಳಿಸಲು ಪ್ರಯತ್ನಿಸಿದನು ಮತ್ತು ಅದೇ ಶತಮಾನದಲ್ಲಿ ಅವನ ಮೊಮ್ಮಗ ಸುಲ್ತಾನ್ ಮೊಹಮ್ಮದ್ ಬೇಗಡ ಸೋಮನಾಥನ ಮೇಲೆ ದಾಳಿ ಮಾಡಿ ಮಂದಿರವನ್ನು ಮಸೀದಿಯನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸಿದನು. ಆದರೆ ಮಹಾದೇವನ ಭಕ್ತರ ಪ್ರಯತ್ನಗಳ ಮೂಲಕ ದೇವಾಲಯ ಮತ್ತೆ ಮರುಜೀವನಗೊಳಿತು. 17 ಮತ್ತು 18ನೇ ಶತಮಾನಗಳಲ್ಲಿ ಔರಂಗಜೇಬನ ಯುಗ ಬಂದಿತು. ಆತ ಸೋಮನಾಥ ದೇವಾಲಯವನ್ನು ಅಪವಿತ್ರಗೊಳಿಸಿದ. ಸೋಮನಾಥವನ್ನು ಮತ್ತೆ ಮಸೀದಿಯನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸಿದ. ಇದರ ನಂತರವೂ ಅಹಲ್ಯಾಬಾಯಿ ಹೋಳ್ಕರ್ ಅವರು ಹೊಸ ದೇವಾಲಯವನ್ನು ಸ್ಥಾಪನೆ ಮಾಡಿ ಸೋಮನಾಥನನ್ನು ಮತ್ತೊಮ್ಮೆ ಪುನರುಜ್ಜೀವನಗೊಳಿಸಿದರು. ಹೀಗಾಗಿ ಸೋಮನಾಥನ ಇತಿಹಾಸ ವಿನಾಶ ಮತ್ತು ಸೋಲಿನ ಇತಿಹಾಸವಲ್ಲ. ಈ ಇತಿಹಾಸ ಗೆಲುವು ಮತ್ತು ಪುನರ್ನಿರ್ಮಾಣದ ಇತಿಹಾಸವಾಗಿದೆ. ಇದು ನಮ್ಮ ಪೂರ್ವಜರ ಶೌರ್ಯದ ಬಗ್ಗೆ, ಇದು ನಮ್ಮ ಪೂರ್ವಜರ ತ್ಯಾಗ ಮತ್ತು ಸಮರ್ಪಣೆಯ ಬಗ್ಗೆ. ಭಯೋತ್ಪಾದಕರು ಬರುತ್ತಲೇ ಇದ್ದರು. ಧಾರ್ಮಿಕ ಭಯೋತ್ಪಾದನೆಯ ಹೊಸ ಹೊಸ ದಾಳಿಗಳು ನಡೆಯುತ್ತಲೇ ಇದ್ದವು.
ಆದರೆ ಪ್ರತಿ ಯುಗದಲ್ಲೂ ಸೋಮನಾಥ ಪುನಃ ಪುನಃ ಸ್ಥಾಪನೆಯಾಗುತ್ತಲೇ ಇತ್ತು. ಹಲವು ಶತಮಾನಗಳ ಕಾಲ ನಡೆದ ಇಂತಹ ಹೋರಾಟ, ಇಷ್ಟು ದೀರ್ಘ ಪ್ರತೀಕಾರ, ಇಷ್ಟು ದೊಡ್ಡ ಧೈರ್ಯ, ಸೃಷ್ಟಿ ಮತ್ತು ಪುನರ್ನಿರ್ಮಾಣದ ಜೀವನ, ಇಷ್ಟೊಂದು ಸಾಮರ್ಥ್ಯ ನಮ್ಮ ಸಂಸ್ಕೃತಿಯಲ್ಲಿ, ಇಷ್ಟೊಂದು ವಿಶ್ವಾಸ ಮತ್ತು ನಂಬಿಕೆ ವಿಶ್ವ ಇತಿಹಾಸದಲ್ಲಿ ಅಂತಹ ಉದಾಹರಣೆ ಸಿಗುವುದೇ ಕಷ್ಟ. ಇಂತಹ ಉದಾಹರಣೆ ಸಿಗುವುದೇ ಕಷ್ಟ. ಸ್ವಲ್ಪ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ. આપણે આપણા પૂર્વજોના પરાક્રમનું પુણ્ય સ્મરણ કરવું જોઈએ કે ના કરવું જોઈએ? આપણા પૂર્વજોએ કરેલા પરાક્રમમાંથી પ્રેરણા લેવી જોઈએ કે નહીં લેવી જોઈએ? એવો કોઈ દીકરો હોય, એવા કોઈ સંતાન હોય કે જે પોતાના પૂર્વજોને ભૂલવા માટેના નાટક કરે? ಸಹೋದರ ಸಹೋದರಿಯರೇ, ಗಜ್ನಿಯಿಂದ ಔರಂಗಜೇಬನವರೆಗಿನ ಎಲ್ಲ ಆಕ್ರಮಣಕಾರರು ಸೋಮನಾಥದ ಮೇಲೆ ದಾಳಿ ಮಾಡುತ್ತಿದ್ದಾಗ ಅವರ ಕತ್ತಿಗಳು ಶಾಶ್ವತ ಸೋಮನಾಥವನ್ನು ವಶಪಡಿಸಿಕೊಳ್ಳುತ್ತಿವೆ ಎಂದು ಅವರು ಭಾವಿಸಿಕೊಂಡಿದ್ದರು. ಆ ಮತಾಂಧರಿಗೆ ಇದು ಅರ್ಥವೇ ಆಗಲಿಲ್ಲ. ಅವರು ನಾಶ ಮಾಡಲು ಬಯಸಿದ ಸೋಮನಾಥನ ಹೆಸರು ಸೋಮನೊಂದಿಗೆ ಸಂಬಂಧಿಸಿದೆ, ಅಂದರೆ ಅಮೃತದೊಂದಿಗೆ ಜೋಡಿಸಿದೆ ಎನ್ನುವುದು. ಅವರು ವಿಷವನ್ನು ಕುಡಿದ ನಂತರವೂ ಅಮರರಾಗಿ ಉಳಿದಿದ್ದಾರೆ ಎನ್ನುವ ವಿಚಾರ ಇದೆ ಎನ್ನುವುದು. ಈ ಜೀವಂತ ಶಕ್ತಿಯ ಒಳಗೆ ಶಿವ ಮಹಾದೇವನ ರೂಪದಲ್ಲಿ ಚೈತನ್ಯ ಶಕ್ತಿ ಪ್ರತಿಷ್ಠಾಪನೆಯಾಗಿದೆ ಎನ್ನುವುದು. ಅದು ಕಲ್ಯಾಣಕಾರಕವೂ ಆಗಿದೆ ಮತ್ತು ಪ್ರಚಂಡ ತಾಂಡವ ಶಿವ ಎನ್ನುವ ಶಕ್ತಿಯ ಮೂಲವೂ ಆಗಿದೆ ಎನ್ನುವುದು. ಸಹೋದರ ಸಹೋದರಿಯರೇ, ಸೋಮನಾಥದಲ್ಲಿ ವಿರಾಜಮಾನವಾಗಿರುವ ಮಹಾದೇವನ ಇನ್ನೊಂದು ಹೆಸರು ಮೃತ್ಯುಂಜಯವೂ ಆಗಿದೆ. ಮೃತ್ಯುಂಜಯ ಎಂದರೆ ಸಾವನ್ನು ಜಯಿಸಿದವನು. ಸ್ವಯಂ ಆತ ಕಾಲದ ಸ್ವರೂಪವೇ ಆಗಿದ್ದಾನೆ. ಯತೋ ಜಾಯತೆ ಪಾಲ್ಯತೆ ಯೇನ ವಿಶ್ವಂ ತಮೀಸ್ ಭಜೆ ಲೀಯತೆ ಯತ್ರ ವಿಶ್ವಂ. ಇದರ ಅರ್ಥ, ಈ ವಿಶ್ವವು ಅವನಿಂದಲೇ ಹುಟ್ಟಿ ಅವನಲ್ಲಿಯೇ ವಿಲೀನವಾಗುತ್ತದೆ ಎನ್ನುವುದು. ನಾವು ನಂಬುತ್ತೇವೆ. ತ್ವಮೇಕೋ ಜಗತ್ ವ್ಯಾಪಕೋ ವಿಶ್ವರೂಪ, ಅಂದರೆ ಶಿವನು ಸಂಪೂರ್ಣ ಜಗತ್ತನ್ನು ವ್ಯಾಪಿಸಿದ್ದಾನೆ ಎನ್ನುವುದು. ಆದ್ದರಿಂದ ನಾವು ಪ್ರತಿಯೊಂದು ಕಣ ಕಣದಲ್ಲಿಯೂ ಶಂಕರನನ್ನು ನೋಡುತ್ತೇವೆ. ಹಾಗಿದ್ದರೆ ಆ ಶಿವನ ಎಷ್ಟು ರೂಪಗಳನ್ನು ಯಾರಾದರೂ ನಷ್ಟ ಮಾಡಲು ಸಾಧ್ಯ? ನಾವು ಅವರಲ್ಲಿ ಒಬ್ಬರು. ಪ್ರತಿಯೊಂದು ಜೀವಿಯಲ್ಲೂ ಶಿವನನ್ನು ನೋಡುವವರು. ಅವರ ಮೇಲಿನ ನಮ್ಮ ನಂಬಿಕೆಯನ್ನು ಯಾರಾದರೂ ಹೇಗೆ ಅಲುಗಾಡಿಸಲು ಸಾಧ್ಯ? ಮತ್ತು ಸ್ನೇಹಿತರೆ, ಇದು ಕಾಲ ಚಕ್ರವಾಗಿದೆ. ಸೋಮನಾಥನನ್ನು ನಾಶ ಮಾಡುವ ಉದ್ದೇಶದಿಂದ ಬಂದ ಧಾರ್ಮಿಕ ಭಯೋತ್ಪಾದಕರು ಈಗ ಇತಿಹಾಸದ ಕೆಲವು ಪುಟಗಳಿಗೆ ಸೀಮಿತವಾಗಿದ್ದಾರೆ ಮತ್ತು ಸೋಮನಾಥ ದೇವಾಲಯವು ಅದೇ ವಿಶಾಲ ಸಾಗರದ ದಡದಲ್ಲಿ ನಿಂತಿದೆ. ಧರ್ಮದ ಆಕಾಶ ಎತ್ತರದ ಧ್ವಜವನ್ನು ಹಿಡಿದಿದೆ.
ಸೋಮನಾಥನ ಈ ಶಿಖರವು ಮಾನವೀಯತೆಗೆ ಘೋಷಿಸುತ್ತಿದೆ, ಚಂದ್ರಶೇಖರಂ ಆಶ್ರಯ ಮಮ ಕಿಂ ಕರಿಷ್ಯತಿ ವಯಮ. ಅಂದರೆ ನಾನು ಚಂದ್ರಶೇಖರ ಶಿವನ ಮೇಲೆ ಅವಲಂಬಿತನಾಗಿದ್ದರೆ ಕಾಲವು ನನಗೆ ಏನು ಮಾಡಬಹುದು?